ಕಿರುತೆರೆ ನಟಿ ದೀಪಿಕಾ ದಾಸ್ ತಾಯಿಗೆ ಯಾರೋ ಕಿಡಿಗೇಡಿ ಬೆದರಿಕೆಯನ್ನ ಹಾಕಿದ್ದಾನೆ. ಮಧ್ಯರಾತ್ರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಪರಿಚಿತ ವ್ಯಕ್ತಿ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಕರೆ ಮಾಡಿ ನಿಂದನೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಧ್ಯರಾತ್ರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಬೆಂಗಳೂರಿನಲ್ಲಿ ದೀಪಿಕಾ ತಾಯಿ ಪದ್ಮಲತಾಗೆ ಬೆದರಿಕೆಯನ್ನ ಹಾಕಲಾಗಿದೆ. ಮಾದನಾಯಕನಹಳ್ಳಿಯಲ್ಲಿದೆ ದೀಪಿಕಾ ಅವರ ಮನೆ. ದೀಪಿಕಾ ತಾಯಿಗೆ ಕರೆ ಮಾಡಿ ಯಾರೋ ಕಿಡಿಗೇಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಬೆದರಿಕೆ ಹಾಕಿದ ಕಿಡಿಗೇಡಿಗಾಗಿ ಮಾದನಾಯಕನಹಳ್ಳಿ ಪೊಲೀಸರು ಹುಡುಕಾಟವನ್ನು ಸದ್ಯ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ನೀವು ಗಮನಿಸಬೇಕು, ದೀಪಿಕಾ ದಾಸ್ ಕಿರುತೆರೆಯ ನಟಿ, ಕಿರುತೆರೆ ಖ್ಯಾತ ನಟಿ. ಇವರ ತಾಯಿಗೆ ಯಾರೋ ಕಿಡಿಗೇಡಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ದೀಪಿಕಾ ತಾಯಿ ಪದ್ಮಲತಾಗೆ ಬಂದಿರುವಂಥ ಬೆದರಿಕೆ ಇದು. ಮಾದನಾಯಕನಹಳ್ಳಿಯಲ್ಲಿ ದೀಪಿಕಾ ದಾಸ್ ಅವರ ತಾಯಿಯ ಮನೆ ಇದೆ. ಬೆದರಿಕೆ ಹಾಕಿದ ಕಿಡಿಗೇಡಿ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರವರು ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಬಟ್ ಇದು ಮೊಟ್ಟ ಮೊದಲ ಬಾರಿಗೆ ಬಂದಂತಹ ಕರೆಯ? ಈ ಹಿಂದೆ ಕೂಡ ಇಂಥದ್ದೇ ಕರೆಗಳು ಬರ್ತಾ ಇತ್ತಾ? ಪರಿಚಯಸ್ಥರೇ ಯಾರಾದರೂ ಮಾಡಿರ್ಬೋದಾ? ಹೀಗೆ ಹಲವಾರು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ತನಿಖೆ ಯಾವ ಹಂತದಲ್ಲಿದೆ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ದೀಪಿಕಾ ತಾಯಿ ಪದ್ಮಲತಾ ಅವರಿಗೆ ಯಾರೋ ಕಿಡಿಗೇಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನು ಹಾಕಿದ್ದಾನೆ ಅನ್ನೋದು ಸದ್ಯದ ಪ್ರಕರಣ. ಈಗ ಈ ಪ್ರಕರಣದ ಸಂಬಂಧ ನಾವು ನೋಡೋದಾದರೆ ಇದೇ ಮೊದಲ ಬಾರಿಗೆ ಬಂದಿರುವಂತಹ ಕರೆಯ ಇದು? ಈ ಹಿಂದೆ ಕೂಡ ಬರ್ತಾ ಇತ್ತಂತ? ಏನು ಬೆದರಿಕೆ ಹಾಕಿದ್ದಾನೆ ಆತ ಅಂತ? ದೀಪಿಕಾ ದಾಸ್ ಅವರ ತಾಯಿ ಏನಿದ್ದಾರೆ ಅವರ ಒಂದು ಮೊಬೈಲ್ ಸಂಖ್ಯೆಗೆ ಕಿಡಿಗೇಡಿ ಒಬ್ಬ ಕರೆ ಮಾಡೋದಾಗಿರ್ಬೋದು ಮತ್ತು ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ 7 ತಿಂಗಳಿಂದಲೂ ಕೂಡ ಸತತವಾಗಿ ಈ ರೀತಿಯಾಗಿ ಕರೆ ಮಾಡೋದಾಗಿರ್ಬೋದು. ಅಂದ್ರೆ ಇತ್ತೀಚೆಗೆ ತಾನೇ ದೀಪಿಕಾ ದಾಸ್ ಮದುವೆ ಕೂಡ ಆಗಿತ್ತು. ಅದಾದ್ಮೇಲೆ ಅವರು ಹನಿಮೂನ್ಗೂ ಕೂಡ ಹೋಗಿದ್ರು. ಇನ್ನು ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಅಳಿಯ ಏನಿದ್ದಾನೆ ಅವನಿಗೆ ಯಾಕೆ ನೀವು ಮದುವೆ ಮಾಡಿಕೊಟ್ರಿ, ಆತ ಸರಿ ಇಲ್ಲ, ಆತನ ವಿರುದ್ಧವಾಗಿ ಸಾಕಷ್ಟು ಕೇಸ್ಗಳಿದೆ, ಆತ ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ತುಂಬಾ ಮೋಸ ಮಾಡಿ ಅನೇಕರಿಗೆ ಯಾಮಾರಿಸಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಕರೆ ಮಾಡಿ ಈ ರೀತಿ ಹೇಳಿರುವಂತದ್ದು. ಅದಾದ ಮೇಲೆ ಕಂಪ್ಲೀಟ್ ಆಗಿ ದೀಪಿಕಾ ದಾಸ್ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಒಂದು ರಿಪ್ಲೈ ಮಾಡ್ತಾರೆ. ಆ ರೀತಿ ಏನಾದ್ರೂ ನಮ್ಮ ಅಳಿಯ ತಪ್ಪು ಮಾಡಿದ್ರೆ ಆತನ ವಿರುದ್ಧವಾಗಿ ಕ್ರಮ ಆಗ್ಲಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಆಕೆ ಹೇಳಿಕೆಯನ್ನು ಕೂಡ ಅವರು ತಿಳಿಸಿರ್ತಾರೆ. ಇದಾದ್ಮೇಲೂ ಕೂಡ ಸತತವಾಗಿ ಕರೆ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ಕರೆ ಮಾಡಿ ಯಶವಂತ ಎಂಬಾತ ಪದೇ ಪದೇ ಕರೆ ಮಾಡೋದು, ನೀವೇನಾದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಾಯಿಸ್ತೇನೆ, ಮತ್ತು ನಾನು ಸಾಲಗಾರರ ಕಾಟಕ್ಕೆ ಈಗಾಗಲೇ ಬೇಸತ್ತಿದ್ದೇನೆ, ನಿಮ್ಮ ಅಳಿಯನಿಂದ ನನಗೆ ಸಾಕಷ್ಟು ತೊಂದರೆ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಬೆದರಿಕೆ ಹಾಕಿದ್ದಾನೆ. ಅದಾದ ಮೇಲೆ ನಾನು ಕೂಡ ನಿಮ್ಮನ್ನ ಉಳಿಸೋದಿಲ್ಲ ಮತ್ತು ನಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಬೆದರಿಕೆ ಹಾಕಿದ್ದಾನೆ ಅನ್ನೋದು ಆರೋಪ ಇರುವಂತದ್ದು. ಮತ್ತು ಈ ದೀಪಿಕಾ ದಾಸ್ ಮತ್ತು ಆಕೆಯ ಪತಿ ಏನಿದ್ದಾರೆ ಅವರ ವಿರುದ್ಧವಾಗೂ ಕೂಡ ನಾನು ಅಪಪ್ರಚಾರವನ್ನ ಮಾಡ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಬೆದರಿಕೆ ಹಾಕಿರುವಂತದ್ದು. ಮತ್ತು ಏನಾದ್ರೂ ನನಗೆ ಹಣವನ್ನ ರಿಟರ್ನ್ ಕೊಡದೆ ಹೋದ್ರೆ ಮತ್ತು ಹಣವನ್ನ ನನಗೆ ಹಾಕದೆ ಹೋದ್ರೆ ನಿಮ್ಮ ವಿರುದ್ಧವಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲ ಇರ್ಬೋದು ಮತ್ತು ಬೇರೆ ಬೇರೆಯವ್ರ ಕಡೆ ನಾನು ಅಪಪ್ರಚಾರವನ್ನು ಮಾಡ್ತೀನಿ ಅನ್ನೋ ಒಂದು ಹಿನ್ನೆಲೆಯನ್ನು ಬೆದರಿಕೆ ಹಾಕಿರುವಂತದ್ದು ಮತ್ತು ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾನೆ ಅನ್ನೋದು ಆರೋಪ ಕೂಡ ಇದೆ. ಹೀಗಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಇವತ್ತು 2 ದಿನಗಳ ಹಿಂದೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಇನ್ನು ಈ ಪದ್ಮಲತಾ ಅವರ ದೂರಿನ ಮೇರೆಗೆ ಈಗ ಒಂದು FIR ಕೂಡ ದಾಖಲಾಗಿರುವಂತದ್ದು. FIR ಅನ್ನು ದಾಖಲು ಮಾಡಿಕೊಂಡು ಮಾದನಾಯಕನಹಳ್ಳಿ ಪೊಲೀಸರು ಕೂಡ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ಕಂಪ್ಲೀಟ್ ಆಗಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕಿಡಿಗೇಡಿ ಏನಿದ್ದಾನೆ ಈತನನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತ ಕೆಲಸವನ್ನು ಕೂಡ ಇಷ್ಟರಲ್ಲೇ ಮಾಡ್ತಾರೆ. ಒಟ್ಟಾರೆಯಾಗಿ ಸಿನಿಮಾ ನಟರಾಗಿರ್ಬಹುದು ಮತ್ತು ಅವರ ವೈಯಕ್ತಿಕ ಜೀವನ ಆಗಿರ್ಬೋದು ಆಗಾಗ ಚರ್ಚೆಗೆ ಬರ್ತಾನೆ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ತುಂಬಾ ಎಚ್ಚರಿಕೆಯ ನಡೆ ನೀಡಬೇಕಾಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದು ಪೊಲೀಸ್ ತನಿಖೆಯ ನಂತರ ಬಯಲಾಗಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.